ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಉತ್ಕೃಷ್ಟವಾದ ಸಂವಿಧಾನ ಬರೆದುಕೊಟ್ಟು ಸರ್ವರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿರುವುದರಿಂದ ನಾವುಗಳ ಸಂವಿಧಾನದ ಆಶಯಗಳಂತೆ ನಡೆದುಕೊಳ್ಳಬೇಕಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತಾಲೂಕಿನ ಹಗರೆ ಗ್ರಾಮ ಪಂಚಾಯಿತಿ ಆವರಣದ ಡಾಕ್ಟರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಾದಿಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಸಮುದಾಯ ಭವನ, ಸಂಜೀವಿನಿ ಶೆಡ್ ಸೇರಿದಂತೆ ರಸ್ತೆ ಕಾಮಗಾರಿಗೆ ಪೂಜೆ ನೆರವೇರಿಸಿದ್ದೇವೆ. ಜೊತೆಗೆ ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನಗಳ ನಿರ್ಮಾಣಕ್ಕೂ ಚಾಲನೆ ನೀಡಲಾಗಿದೆ. ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಒಗ್ಗೂಡಿ ಭವನ ನಿರ್ಮಾಣಕ್ಕೆ ಸಹಕರಿಸಬೇಕು ಹಾಗೂ ಈ ಸಮುದಾಯ ಭವನಗಳಿಗೆ ಅನುದಾನ ತರುವಲ್ಲಿ ಬಿಜೆಪಿ ಮುಖಂಡ ದಿಶಾಂತ್ ಕುಮಾರ್ ಅವರ ಶ್ರಮ ಹೆಚ್ಚಿದ್ದು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾದ ಎಚ್.ಸಿ. ಮಹದೇವಪ್ಪನವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅಲ್ಲದೆ ಮಾದಿಹಳ್ಳಿ ಹೋಬಳಿಯ ಪ್ರಮುಖ ಕೇಂದ್ರವಾದ ಹಗರೆ ಗ್ರಾಮದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ 1.5 ಕೋಟಿ ರೂಪಾಯಿ ಯೋಜನೆಯಲ್ಲಿ ಸುಸಜ್ಜಿತವಾದ ಡಾಕ್ಟರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಿಸಲಾಗುವುದು. ಈಗ ಮೀಸಲಿರುವ ಹಣ ಕಮ್ಮಿಯಾದರೆ ಮತ್ತಷ್ಟು ಹಣವನ್ನು ತರಲಾಗುವುದು. ಜೊತೆಗೆ ಬೇಲೂರಿನಲ್ಲಿರುವ ಅಂಬೇಡ್ಕರ್ ಭವನದ ಕಾಮಗಾರಿ ಇನ್ನೂ ಸ್ವಲ್ಪ ಉಳಿದಿದ್ದು ಅದನ್ನು ಸಹ ಶೀಘ್ರವೇ ಕೆಲಸ ಮಾಡಿಕೊಡಲಾಗುವುದು. ಅದೇ ರೀತಿಯಲ್ಲಿ ಹಗರೆಯಲ್ಲೂ ಉತ್ತಮ ಕಟ್ಟಡ ನಿರ್ಮಿಸಿ ಸಚಿವರನ್ನ ಕರೆಸಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದರು. ಹಗರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿ ಶಾಂತಕುಮಾರ್ ಮಾತನಾಡಿ, ಮಾದಿಹಳ್ಳಿ ಹೋಬಳಿಯಲ್ಲಿ ಹೆಚ್ಚು ದೀನ ದಲಿತರು ಹಿಂದುಳಿದವರಿದ್ದಾರೆ. ಆದರೆ ಶುಭ ಸಮಾರಂಭ ಮಾಡಬೇಕೆಂದರೆ ಹೆಚ್ಚು ಹಣ ಕೊಟ್ಟು ಕಾರ್ಯಕ್ರಮ ಮಾಡಬೇಕಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಮತ್ತು ಶಾಸಕರು ಚುನಾವಣೆ ಸಂದರ್ಭ ಕೊಟ್ಟ ಮಾತಿನಂತೆ ಅವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳನ್ನ ಭೇಟಿ ಮಾಡಿ ಅನುದಾನ ತಂದು ಕೆಲಸ ಮಾಡಿಸಲಾಗುತ್ತೆ. ಇದಕ್ಕೆ ಕಾರಣರಾದ ಶಾಸಕ ಎಚ್.ಕೆ. ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಭಾಗದಲ್ಲಿ ಈ ಸುತ್ತಮುತ್ತ ಇದರಲ್ಲಿ ಬೇಲೂರನ್ನು ಹೊರತುಪಡಿಸಿದರೆ ಎಲ್ಲ ಜನಾಂಗದವರು ಸಹ ಈ ಒಂದು ಹೆಡ್ ಕ್ವಾರ್ಟರ್ಗೆ ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಮುದಾಯ ಭವನದ ಅವಶ್ಯಕತೆ ತುಂಬ ಅತಿ ಹೆಚ್ಚು ಇದೆ. ಹಾಗಾಗಿ ಸುಸಜ್ಜಿತವಾದಂಥ ಉತ್ತಮ ಗುಣಮಟ್ಟದ ಒಂದು ಸಮುದಾಯ ಭವನವನ್ನು ಈ ಭಾಗದಲ್ಲಿ ನಮ್ಮ ಮುಖಂಡರಾದಂಥ ದಿಶಾಂತ್ ಕುಮಾರ್ ಅವರು ಹಲವಾರು ವರ್ಷದಿಂದ ಅವರದ್ದು ಒಂದು ಕನಸಿತ್ತು. ಈ ಭಾಗದಲ್ಲಿ ಒಂದು ಉತ್ತಮವಾದ ಸಮಾಜಕ್ಕೆ ಬೇಕಾದಂಥ ಒಂದು ಸಮುದಾಯ ಭವನವನ್ನು ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಇವರು ಹೋರಾಟದ ಮುಖಾಂತರ ಮತ್ತು ಇವರ ಈ ಒಂದು ಅನುದಾನ ತರಲಿಕ್ಕೂ ಸಹ ಪ್ರಮುಖ ಪಾತ್ರವನ್ನು ವಹಿಸಿ ಈ ಭಾಗದ ಮುಖಂಡರುಗಳಾದಂಥ ಸನ್ಮಾನ್ಯ ದಿಶಾಂತ್ ಕುಮಾರ್ ಅವರು ಮತ್ತು ಅವರೆಲ್ಲ ಸಂಘಟಕರು ವಹಿಸಿ ಇವತ್ತು ಈ ಅನುದಾನವನ್ನು ತಂದಿರತಕ್ಕಂಥದ್ದು. ಇದು ವಿಶೇಷವಾಗಿ ಒಂದು ಉತ್ತಮವಾದಂತಹ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಮಾಡುವುದರ ಮುಖಾಂತರ ಸಾರ್ವಜನಿಕರಿಗೆ ಎಲ್ಲಿ ಹಾಸನಕ್ಕೆ ಹೋಗ್ತಕ್ಕಂಥದ್ದು, ಬೇಲೂರಿಗೆ ಹೋಗ್ತಕ್ಕಂಥದ್ದು, ಚಿಕ್ಕಮಗಳೂರಿಗೆ ಹೋಗ್ತಕ್ಕಂಥದ್ದು ಎಲ್ಲೂ ಇಲ್ಲ, ಇಲ್ಲೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಉತ್ತಮವಾದಂಥ ಕಟ್ಟಡವನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರದ ಏನು ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪನವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಮಾದಿಹಳ್ಳಿ ಹೋಬಳಿಗೆ ಹೇಳಿ ಕೇಳಿ ದೀನದಲಿತರು ವಾಸಿಸ್ತಕ್ಕಂಥ ಹೆಚ್ಚು ದೀನದಲಿತರಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶಗಳಿಗೆ ಎಲ್ಲಿ ಯಾವ ಸಮಯದಲ್ಲಿ ಹೋದರೂ ಕೂಡ ಸಮುದಾಯ ಭವನಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಗ್ರಾಮಸ್ಥರು ಕೇಳ್ತಾಯಿದ್ರು. ಇಂತಹ ಸಂದರ್ಭದಲ್ಲಿ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಹೋದಾಗ ಅವರು ಕೊಟ್ಟ ಮಾತಿನ ರೀತಿಯಲ್ಲಿ ಇವತ್ತು ಇಡೀ ಹೋಬಳಿಗೆ ಸುಮಾರು 6 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ದೀನದಲಿತರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದಾರೆ. ಅದಕ್ಕಾಗಿ ಉಳ್ಳಳ್ಳಿ ಸುರೇಶ್ರವರಿಗೆ ಮೊದಲನೇದಾಗಿ ಧನ್ಯವಾದ. ಇಲ್ಲಿಯ ಎಲ್ಲ ಪಕ್ಷಾತೀತವಾಗಿ ಈ ಒಂದು ಭಾಗದಲ್ಲಿ ದಲಿತರ ಮುಖಂಡರಾದಂಥ JDSನ ದಲಿತ ಮುಖಂಡರು, BJPಯ ದಲಿತ ಮುಖಂಡರು, ಕಾಂಗ್ರೆಸ್ನ ದಲಿತ ಮುಖಂಡರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅವರಿಗೆ ಇನ್ನೊಮ್ಮೆ ಅವರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ, ಗಳಲ್ಲಿ ದೀನದಲಿತರಿಗೆ ಕಡಿಮೆ ಇವತ್ತು 30-40 ಸಾವಿರ ರೂಪಾಯಿ ಬೇಕು ಒಂದು ಚಿತ್ರದಲ್ಲಿ ಮದುವೆ ಮಾಡೋಕ್ಕೆ. ಇಲ್ಲಿ ಕೇವಲ 2,000-3,000 ರೂಪಾಯಲ್ಲಿ ಈ ಸಮಾಜದಲ್ಲಿ ಒಂದು ಸಮಿತಿ ಮಾಡಿ ಸಾರ್ವಜನಿಕರಿಗೆ ಸೌಲಭ್ಯವನ್ನು ಕಲ್ಪಿಸೋದ್ರ ಮೂಲಕ ಬಡವರಿಗೆ ಒಂದು ಕೆಲಸವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಶಾಸಕರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ.